ನಮಸ್ಕಾರಗಳು ಪ್ರಿಯ ಸ್ನೇಹಿತರೆ, ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಾವು ನಿಮಗೆ ಪರಿಚಯಿಸುತ್ತಿರುವಂತಹ ವಧು ಆತ್ಮವಿಶ್ವಾಸಿ, ಶಿಕ್ಷಣ ಪಡೆದ ಮತ್ತು ಮನದಾಳದಿಂದ ಬಾಳ ಸಂಗಾತಿಯನ್ನು ಎದುರು ನೋಡುತ್ತಿರುವವರ ಪ್ರೊಫೈಲ್ ಆಗಿದೆ. ಫ್ರೆಂಡ್ಸ್, ಈ ಹುಡುಗಿಯ ವಿವರಗಳನ್ನು ನಾವು ನೋಡೋದಾದ್ರೆ ಇವರ ಹೆಸರು ಅನುಷಾ ಹೆಗ್ಡೆ ಅಂತ. ವಯಸ್ಸು 26 ವರ್ಷ ತುಂಬಿದೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಇವರ ಮೂಲ ಇರೋದು ಉಡುಪಿಯಲ್ಲಿ, ಈಗ ಪ್ರಸ್ತುತ ಇರೋದು ಮಂಗಳೂರಿನಲ್ಲಿ ಎಂದು ತಿಳಿಸಿಕೊಟ್ಟಿದ್ದಾರೆ. ಇವರ ಶಿಕ್ಷಣವನ್ನು ನಾವು ನೋಡೋದಾದ್ರೆ ಎಂ.ಕಾಂ ಪಡೆದಿದ್ದೇನೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಉದ್ಯೋಗ ಖಾಸಗಿ ಕಂಪನಿಯಲ್ಲಿ ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸವನ್ನು ಮಾಡುತ್ತಿದ್ದೇನೆ ಎಂದು ಇವರು ನಮ್ಮಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ಹವ್ಯಾಸಗಳನ್ನು ನಾವು ನೋಡೋದಾದ್ರೆ ಯೋಗ ಮಾಡುವುದು, ಮ್ಯೂಸಿಕ್ಕನ್ನು ಕೇಳುವುದು, ಬರವಣಿಗೆ ಮಾಡುವುದು ಹಾಗೆ ಪ್ರವಾಸಕ್ಕೆ ಹೋಗುವುದು ಇವರ ಮುಖ್ಯವಾದ ಹವ್ಯಾಸಗಳು ಆಗಿದೆ ಎಂದು ಕೂಡ ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು 100ಗೆ 200% ನಾವು ನಿಮಗೆ ಸೆಂಡ್ ಮಾಡುತ್ತೇವೆ. ಹಾಗೆ ಅವಳ ಗುಣಗಳನ್ನು ನಾವು ನೋಡೋದಾದ್ರೆ ಸಮಯ ಪಾಲನೆ ಮತ್ತು ಶಿಸ್ತು ಗುಣವನ್ನು ಹೊಂದಿದ್ದಾರೆ. ಹೊಸದನ್ನು ಕಲಿಯುವ ಉತ್ಸಾಹ ಹಾಗೆ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಆತ್ಮೀಯ ಬಾಂಧವ್ಯದ ಗುಣವನ್ನು ಕೂಡ ಹೊಂದಿದ್ದಾರೆ. ಸರಳತೆ ಮತ್ತು ಧಾರ್ಮಿಕ ನಂಬಿಕೆಯನ್ನು ಕೂಡ ಇವರು ಹೊಂದಿದ್ದಾರೆ ಎಂದು ಕೂಡ ತಿಳಿಸಲಾಗಿದೆ. ಹಾಗೆ ಸ್ನೇಹಿತರೆ, ಇವರು ಅನುಭವಿಸಿದಂತಹ ಸವಾಲುಗಳನ್ನು ನಾವು ನೋಡೋದಾದ್ರೆ ಸ್ವಂತ ಶ್ರಮದಿಂದ ಶಿಕ್ಷಣ ಪೂರ್ಣಗೊಳಿಸಿದ ಅನುಭವ, ಹಾಗೆ ನಗರ ಜೀವನಕ್ಕೆ ಹೊಂದಿಕೊಳ್ಳುವ ಕಷ್ಟ, ಕೆಲಸ ಮತ್ತು ಕುಟುಂಬದ ಸಮತೋಲನ ಕಾಯ್ದುಕೊಂಡದ್ದು ಇವರ ಮುಖ್ಯವಾದ ಸವಾಲುಗಳು ಆಗಿದೆ ಎಂದು ತಿಳಿಸಲಾಗ್ತಿದೆ. ಹಾಗೆ ಇವರ ಕುಟುಂಬದ ವಿವರಗಳನ್ನು ನಾವು ನೋಡೋದಾದ್ರೆ ತಂದೆ ಕೃಷಿಕರು ಆಗಿದ್ದಾರೆ, ತಾಯಿ ಗೃಹಿಣಿ, ಒಬ್ಬ ಅಣ್ಣ ಕೂಡ ಇದ್ದಾನೆ, ಸರ್ಕಾರಿ ನೌಕರ ಎಂದು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ಅವಳಿಗೆ ಬೇಕಾದಂತಹ ಸಂಗಾತಿ ಈ ರೀತಿ ಇರಬೇಕು ಎಂದು ಕೇಳಿಕೊಂಡಿದ್ದಾರೆ. ವಯಸ್ಸು 27ರಿಂದ 32 ವರ್ಷ ಆಗಿರಬೇಕಂತೆ. ಉದ್ಯೋಗ ಸರ್ಕಾರಿ IT, ಬ್ಯಾಂಕ್, ಬಿಸ್ನೆಸ್ ಅಥವಾ ಯಾವುದೇ ಉದ್ಯೋಗ ಇದ್ದರೂ ಪರವಾಗಿಲ್ಲ ಎಂದು ತಿಳಿಸಿಕೊಟ್ಟಿದ್ದಾರೆ. ಧೂಮಪಾನ, ಮದ್ಯ ಸೇವನೆ ಇಲ್ಲದವರು ಆಗಿರಬೇಕಂತೆ. ಹಾಗೆಯೇ ಕುಟುಂಬ ಮೌಲ್ಯಗಳಿಗೆ ಬದ್ಧತೆಯನ್ನು ಕೊಡುವವರು, ಹಾಸ್ಯಪ್ರಿಯ ಮತ್ತು ಹೃದಯದಲ್ಲಿ ಬಾಳುವವರು ಬೇಕು ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಕೊನೆಯ ಮಾತು ನೋಡೋದಾದ್ರೆ ಅನುಷಾ ತನ್ನ ಬಾಳಿನಲ್ಲಿ ಪ್ರೀತಿ, ಗೌರವ ಹಾಗೂ ಪರಸ್ಪರ ಬೆಂಬಲ ಇರುವ ಸಂಬಂಧವನ್ನು ಕಟ್ಟಿಕೊಳ್ಳಲು ಬಯಸುತ್ತಾಳೆ ಎಂದು ತಿಳಿಸಲಾಗ್ತಿದೆ. ಹಾಗೆ ಅವಳ ಕನಸುಗಳನ್ನು ನಾವು ನೋಡೋದಾದ್ರೆ ಸಂತೋಷದ, ಸಮಾಧಾನದ ಮನೆಯನ್ನು ಕಟ್ಟುವುದು ಅವರ ಮುಖ್ಯವಾದ ಕನಸು ಆಗಿದೆ ಎಂದು ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ಸೆಂಡ್ ಮಾಡುತ್ತೇವೆ. ಧನ್ಯವಾದಗಳು.